ಹಲೋ ಎವ್ರಿವನ್. 36ನೇ ಪ್ರಶ್ನೆಯನ್ನು ನೋಡೋಣ. ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸಿದಾಗ ಕಬ್ಬಿಣದ ಮೊಳೆಯು ತನ್ನ ಬಣ್ಣವನ್ನು ಏಕೆ ಬದಲಾಯಿಸುತ್ತದೆ? ಈ ಕ್ರಿಯೆಯ ರಾಸಾಯನಿಕ ಸಮೀಕರಣವನ್ನು ಬರೆಯಿರಿ. ಸೊ ಇಲ್ಲಿ ತಾಮ್ರದ ಸಲ್ಫೇಟ್ ದ್ರಾವಣ ನೀಲಿ ಬಣ್ಣದ ದ್ರಾವಣ ಆಗಿರುತ್ತೆ. ಕಬ್ಬಿಣದ ಮೊಳೆ ಒಂದು ಕಂದು ಬಣ್ಣ ಅಂತ ಕಂದು ಅಲ್ಲ, ಒಂದು ಸಿಲ್ವರ್ ಕಲರ್ ಅಲ್ಲಿ ಇರುತ್ತೆ. ಆಯ್ತಾ? ಯಾವಾಗ ನಾವು ಆ ಕಬ್ಬಿಣದ ಮೊಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಮುಳುಗಿಸ್ತೀವೋ ಅಲ್ಲಿ ಕಬ್ಬಿಣದ ಕ್ರಿಯಾಶೀಲತೆ ತಾಮ್ರದ ಕ್ರಿಯಾಶೀಲತೆಗಿಂತ ಜಾಸ್ತಿ. ಹಾಗಾಗಿ ಕಬ್ಬಿಣ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡುತ್ತೆ. ಸೊ ಇದು ಯಾವುದಕ್ಕೆ ಉದಾಹರಣೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು ಮಕ್ಕಳೇ? ಇದು ಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆ. ಸೊ ಇಲ್ಲಿ ನಮಗೆ ಉತ್ಪನ್ನವಾಗಿ ಸಿಗೋದು ಕಬ್ಬಿಣದ ಸಲ್ಫೇಟ್ ಆಗಿರತ್ತೆ. ಹಾಗೆ ತಾಮ್ರ ಧಾತು ರೂಪದಲ್ಲಿ ಸಿಗ್ತಾ ಇರತ್ತೆ. ಸೊ ಈ ತಾಮ್ರದ ಬಣ್ಣ ನೀವು ನೋಡಿರ್ತೀರಾ, ತಾಮ್ರ ಕಂದು ಬಣ್ಣದ್ದಾಗಿರತ್ತೆ. ಸೊ ಇಲ್ಲೇನಾಗತ್ತೆ, ತಾಮ್ರ ಧಾತು ರೂಪದ ತಾಮ್ರ ಹೊರಗಡೆ ಬಂದಿರುವಂತಹ ತಾಮ್ರ ಆ ಕಬ್ಬಿಣದ ಮೊಳೆಯ ಮೇಲೆ ಹೋಗಿ ಹೀಗೆ ಅಂಟ್ಕೊಳ್ಳತ್ತೆ. ಅದಕ್ಕೋಸ್ಕರನೇ ನಾವು ಕಬ್ಬಿಣದ ಮೊಳೆ ದ್ರಾವಣದಲ್ಲಿ ಮುಳುಗಿಸಿ ತೆಗೆದ ನಂತರ ಕಂದು ಬಣ್ಣಕ್ಕೆ ತಿರುಗೋದನ್ನ ನಾವು ಗಮನಿಸಬಹುದಾಗಿದೆ. ಹಾಗೇನೆ ಅದರ ರಾಸಾಯನಿಕ ಸಮೀಕರಣವನ್ನ ಬರೆಯೋದಿದ್ರೆ ಅದು Fe ಪ್ಲಸ್ ತಾಮ್ರದ ಸಲ್ಫೇಟ್. ಇಲ್ಲಿ ನಮಗೆ ಉತ್ಪನ್ನವಾಗಿ ಸಿಗ್ತಾ ಇರೋದು ಕಬ್ಬಿಣದ ಸಲ್ಫೇಟ್ ದ್ರಾವಣ ಹಾಗೇನೆ ತಾಮ್ರ. ಈ ತಾಮ್ರ ಕಬ್ಬಿಣದ ಮೊಳೆಯ ಮೇಲೆ ಹೋಗಿ ಹೀಗೆ ಅಂಟ್ಕೊಳ್ಳತ್ತೆ, ಅದು ಶೇಖರಣೆ ಆಗಿರುತ್ತೆ. ಹಾಗಾಗಿ ನಮಗೆ ಕಬ್ಬಿಣದ ಮೊಳೆ ಬಣ್ಣ ಬದಲಾಗಿರೋದನ್ನ ನಾವು ನೋಡಬಹುದು. ಅದೇ ರೀತಿ ಅಲ್ಲಿ ಮುಂಚೆ ತಾಮ್ರದ ಸಲ್ಫೇಟ್ನ ಬಣ್ಣ ನೀಲಿ ಬಣ್ಣ ಆಗಿರುತ್ತೆ. ಆದ್ರೆ ಯಾವಾಗ ತಾಮ್ರ ಸ್ಥಾನ ಪಲ್ಲಟ ಆಗಿ ಹೋಗುತ್ತೋ ಅಲ್ಲಿ ತಾಮ್ರ ಇರೋದಿಲ್ಲ. ತಾಮ್ರದ ಸಲ್ಫೇಟ್ನ ಬದಲಾಗಿ ಕಬ್ಬಿಣದ ಸಲ್ಫೇಟ್ ಉಂಟಾಗೋದ್ರಿಂದ ಆ ದ್ರಾವಣದ ಬಣ್ಣವು ಕೂಡ ಬದಲಾಗತ್ತೆ. ನೀಲಿಯಿಂದ ಅದು ತಿಳಿ ಬಣ್ಣಕ್ಕೆ ತಿರುಗೋದು ಅದೇ ಕಾರಣಕ್ಕಾಗಿ.